ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ. ಹಲೋ ಸರ್. ಸರ್ ಸರ್ ನಮಸ್ತೆ ವೀಕ್ಷಕರೇ. ಸಾಗರದ ಚಾರ್ವಾಕ ಮತ್ತು ನಿಸ್ವಾರ್ಥ ಸುದ್ದಿಯ ಪರವಾಗಿ ಇವತ್ತು ಬೆಂಗಳೂರಿನ ದೇವರಾಜ ಭವನದ ಹತ್ರ ನಾವಿದ್ದೀವಿ. ದೇವರಾಜ ಭವನದಲ್ಲಿ ಇವತ್ತು ನಮ್ಮ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಂತ ಜನಕರಾದಂಥ LG ಹಾವನೂರ್ ಅವರ ಒಂದು ಪ್ರತಿಮೆಯನ್ನ ಇಲ್ಲಿ ಅವರು ವರದಿ ಕೊಟ್ಟ 50 ವರ್ಷಕ್ಕೆ ಆದ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿದೆ. ಈ ಒಂದು ಪ್ರತಿಮೆಯನ್ನ ರಚನೆ ಮಾಡಿದವರು ಈ ದೇಶದ ಅಪರೂಪದ ಸಮುದ್ರೀಯ ಪುರಾತತ್ವ ತಜ್ಞ ಮತ್ತು ಶಿಲ್ಪಿ ಪುಟ್ಟಸ್ವಾಮಿ ಗುಡಿಗಾರ್ ಮತ್ತು ಅವರ ತಂಡ. ನಾವು ಇವಾಗ ಅವರನ್ನ ಮಾತಾಡ್ತಾ ಇದ್ವಿ. ಸರ್, ಈ ಒಂದು ಪ್ರತಿಮೆಯನ್ನ ತಯಾರು ಮಾಡಿದ ಬಗೆ ಮತ್ತು ನಿಮ್ಮ ಜೊತೆಗೆ ಯಾರ್ಯಾರಿದ್ರು, ಹೇಗೆ, ಎಷ್ಟು ದಿನ ತಗೋದ್ರ ಬಗ್ಗೆ ಹೇಳಿ ಸರ್. ಇದಕ್ಕೆ ಈ ಪ್ರತಿಮೆ ಮಾಡಲಿಕ್ಕೆ ಪ್ರೇರಣೆ ಆದವರು ರವಿವರ್ಮ ಕುಮಾರ್ ಅವರು ಮತ್ತು ಅರ್ಕೇಶ್ ಅವರು ಇದಕ್ಕೆ ಪ್ರೇರಣೆ ಆಗಿದ್ದಾರೆ. ಅವರು ಈಗ ಒಂದು ಪ್ರತಿಮೆ ಮಾಡಬೇಕಾದ್ರೆ LG ಹಾವನೂರು ಬಹಳಷ್ಟು ಫೋಟೋಗಳು ಬೇಕಾಗುತ್ತೆ, ಚಿತ್ರಗಳು ಬೇಕಾಗುತ್ತೆ. ಅದರಲ್ಲಿ ಯಾವುದು ಸೂಟಬಲ್ ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡು ಮೊದಲೇ ಒಂದು ಕ್ಲೇ ಮಾಡ್ಲಿಂಗ್ ಆಗುತ್ತೆ. ಕ್ಲೇ ಮಾಡ್ಲಿಂಗಲ್ಲಿ ಅದೇನು ಹೇಗೆ ಬರುತ್ತೆ ಅನ್ನೋದು ಒಂದು ಗೊತ್ತಾಗುತ್ತೆ. ನಂತರ ಅದು ಕ್ಯಾಸ್ಟಿಂಗಿಗೆ ಹೋಗುತ್ತೆ, ಬ್ರಾನ್ಸ್ ಕ್ಯಾಸ್ಟಿಂಗಿಗೆ ಹೋಗುತ್ತೆ. ಈ ವರ್ಕು ಸಮೂಹ ವರ್ಕ್. ಇದರಲ್ಲಿ ಆರ್ಟಿಸ್ಟ್ ಬರ್ತಾರೆ, ಮತ್ತು ಕ್ಯಾಸ್ಟ್ ಮಾಡೋರು ಬರ್ತಾರೆ, ಬಹಳ ಜನರು ಈ ಕೆಲಸದಲ್ಲಿ ಬರ್ತಾರೆ. ಎಲ್ಲರಿಗೂ ಕ್ರೆಡಿಟ್ ಹೋಗುತ್ತೆ. ಆದರೆ ನಮ್ಮ 7 ಜನ್ಮದ ಪುಣ್ಯ LG ಹಾವನೂರ್ ಅವರ ಸ್ಟ್ಯಾಚು ಮಾಡೋ ಅವಕಾಶ ಸಿಕ್ತು ನಮಗೆ. ಯಾಕಂದರೆ ಅವರು ಹಿಂದುಳಿದ ಆಯೋಗದ ಪಿತಾಮಹ. ಕರ್ನಾಟಕಕ್ಕೆ ಅಲ್ಲ, ಭಾರತಕ್ಕೂ ಅವರೇ ಪಿತಾಮಹ. ಯಾಕಂತಂದರೆ ಮಂಡಲ್ ಕಮಿಷನ್ನವರು ಇವರನ್ನ ರೆಫರ್ ಮಾಡಿದ್ದಾರೆ. ಭಾಳ ದೇಶಕ್ಕೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಮತ್ತು ಹಿಂದುಳಿದ ವರ್ಗಕ್ಕೆ ಒಂದು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ ಆದಿವಾಸಿ ದಲಿತರು ಬರ್ತಾರೆ, ನಂತರ ಬರೋಂಥ ಹಿಂದುಳಿದ ವರ್ಗದವರು ಅದರಲ್ಲಿ ಬರಲ್ಲ. ಅವರು ನಮಗೆ ಎಷ್ಟೋ ಜಾತಿ ಉಪಜಾತಿ ಇವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥವ್ರು ಸ್ಟ್ಯಾಚ್ಯೂ ಮಾಡೋ ಭಾಗ್ಯ ನಮ್ಗೆ ಸಿಕ್ಕಿರೋದು ಒಳ್ಳೆ ಅವಕಾಶ ಸರ್. ಈಗ ಬಹಳ ಮುಖ್ಯವಾಗಿ ಒಂದು ಈ ತರದ ಒಂದು ಶಿಲ್ಪ ಮಾಡುವಾಗ ಅದಕ್ಕೆ ಅವರ ಕ್ಯಾರೆಕ್ಟರು, ಅವರ ಮಾಡಿರುವ ಕೆಲಸ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅದಕ್ಕೊಂದು ಪ್ರತಿಭೆ ಒಂದು ಕ್ಯಾರೆಕ್ಟರ್ ಕೊಡ್ಬೇಕು. ಅದಕ್ಕೆ ಯಾವ ತರ ಅದಕ್ಕೆ ಅಧ್ಯಯನ ಮಾಡ್ತೀರಿ ಸರ್? ಈಗ ಪ್ರಿಲಿಮಿನರಿ ಒಂದು ಫಸ್ಟ್ ಡ್ರಾಯಿಂಗ್ ಮಾಡ್ಕೋತೀವಿ. ಡ್ರಾಯಿಂಗ್ ಆದಮೇಲೆ ಅದನ್ನ ಮಾಡ್ಲಿಂಗಲ್ಲಿ ತಗೋತೀವಿ. ಮಾಡ್ಲಿಂಗಲ್ಲಿ ಪರ್ಫೆಕ್ಷನ್ ಬರಲ್ಲ. ಅದು ತೀಡಿ ಇದು ಮಾಡಿ 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 ಅದು ಒಂದು ಹಂತಕ್ಕೆ ಬಂದಾಗ ಎಲ್ಲರೂ ಇದು ಹಾವನೂರ್ ಸ್ಟ್ಯಾಚು ಅಂತ ಒಪ್ಕೊಂಡ ಮೇಲೆ ಅದು ಕ್ಯಾಸ್ಟಿಂಗಿಗೆ ಹೋಗುತ್ತೆ. ಇಲ್ಲೇ ಹೋದರೆ ಈಗ ಪ್ರತಿಕೃತಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾವನೂರಲ್ಲಿ ಯಾವುದೋ ಒಂದು ವರ್ಚಸ್ಸಿರುತ್ತೆ, ಯಾವುದೋ ಒಂದು ಇರುತ್ತೆ. ಆ ಕ್ಯಾರೆಕ್ಟರ್ನ ತರಬೇಕಾಗತ್ತೆ ಕಲಾವಿದ. ಅದು ಬಹಳ ಮುಖ್ಯ. ಸರ್, ಅದು ನಿಮ್ಮ ಈ ಟೀಮಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರು ಸರ್? ಇದರಲ್ಲಿ ಒಂದು 5-6 ಜನ ಇದ್ದಾರೆ, ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಅವರೆಲ್ಲ ಇದಕ್ಕೆ ಅವರ ಋಣ ಇದೆ, ಇದ್ರ ಮೇಲೆ ಇದೆ. ನಾವು ಅದರ ನೇತೃತ್ವ ವಹಿಸ್ಕೊಂಡ್ವಿ, ಅದನ್ನು ಸಾಕಾರಗೊಳಿಸ್ತೀವಿ. ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಫಸ್ಟ್ ಏನ್ ಹೇಳಿದ್ರು, ಮೂರ್ತಿ ಬಹಳ ಚೆನ್ನಾಗಿದೆ, ಹಾವನೂರೇ ಬಂದಂಗಿದೆ ಅಂತ ಹೇಳಿದ್ರು. ಅದು ದೊಡ್ಡ ಅಪ್ರಿಸಿಯೇಷನ್. ಹೌದೌದೌದು, ಅದು ಕಲಾವಿದ ಸಿಗುವಂತ ಮನ್ನಣೆ. ಯಾಕಂತಂದ್ರೆ ನಮ್ ಗೋವಾದಲ್ಲಿ ಏನಾಯ್ತು ಅಂತಂದ್ರೆ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಮಾಡಿಸಿದ್ರು, ಅದು ಅವರ ರೂಪನೇ ಬಂದಿಲ್ಲ. ಕಡೆಗೆ ಯಾರೋ ಮಿನಿಸ್ಟರ್ ಬಂದ್ರು, ಇದು ರಾಜೀವ್ ಗಾಂಧಿ ಅಲ್ಲ, ಇದು ಬೇರೆ ಯಾರ್ದೋ ಹೆಸರು ಹೇಳಿದ್ರು. ಆ ಥರ ಆಗಬಾರ್ದು. ಆ ಲೈಕ್ನೆಸ್ ಬರಬೇಕು. ಮತ್ತೆ LG ಹಾವನೂರಲ್ಲಿರುವಂಥ ಪ್ರತಿಭೆ ಇದು ಬರಬೇಕು, ಆ ಲಕ್ಷಣ ಬಂದರೆ ಮಾತ್ರ ಅದಕ್ಕೊಂದು ಇದು ಇರುತ್ತೆ. ನಾವು ಶಾಶ್ವತ ಅಲ್ಲ, ಈ ಸ್ಟ್ಯಾಚ್ಯೂ ಸಾವಿರಾರು ವರ್ಷ ಇರುತ್ತೆ. ಇದನ್ನ ನೆನ್ಕೋತಾರೆ ಅವರು. ಈಗ ಅಮರ LG ಹಾವನೂರು ಅಮರ ಈ ಸ್ಟ್ಯಾಚ್ಯೂ ಇಂದ ಎಲ್ಲರೂ ಇವ್ರು ನೋಡ್ತಾರೆ, ಓ LG ಹಾವನೂರು. ಇಲ್ಲೇ ಹೋದ್ರೆ ಜನ ಮರ್ತು ಬಿಡ್ತಾರೆ. ಈಗ ಒಬ್ಬ ವ್ಯಕ್ತಿ ಸ್ಟ್ಯಾಚ್ಯೂ ಮಾಡಿಸೋದು ಅಂತಂದ್ರೆ ಅದು ಒಂದು ಬಹಳ ದೊಡ್ಡ ಚಾರಿತ್ರಿಕ ಇದದು ವಿಚಾರ. LG ಹಾವನೂರು ದಕ್ಷಿಣ ಆಫ್ರಿಕಾದ ಒಂದು ರಾಜ್ಯದ ಕಾನ್ಸ್ಟಿಟ್ಯೂಷನ್ನು ಬರೆದ್ರು, ಪ್ರಖ್ಯಾತ ವಕೀಲರಾಗಿದ್ದರು, ಸುಪ್ರೀಂ ಕೋರ್ಟ್ ವಕೀಲರಾಗಿದ್ದರು, ಕರ್ನಾಟಕದ ಮೊದಲ ಲಾ ಮಿನಿಸ್ಟರ್ ಆಗಿದ್ದರು ದೇವರಾಜರು.
ದೇವರಾಜ ಅರಸು ಅವರಿಗೆ ಒಂದು ವಿಷನ್ ಇತ್ತು, ಯಾರಿಗೆ ಯಾವ ಕೆಲಸ ಕೊಡಬೇಕು ಮತ್ತೇನ್ ಮಾಡಬೇಕು, ಸಮಾಜನ ಹೇಗೆ ಮೇಲೆತ್ತಬೇಕು ಅನ್ನೋ ಒಂದು ಪರಿಕಲ್ಪನೆ ದೇವರಾಜ ಅರಸರಿಗೆ ಇತ್ತು. ಅವರ ಇದು ಅವರ ಈಗ LG ಹಾವನೂರ್ ಅವರು ಪ್ರತಿಮೆ ಅನಾವರಣ ಆಗಿ ಅವರು ಶಾಶ್ವತ ಆದ್ರು. ಸರ್, ಈಗ ನೀವೊಬ್ರು ಹಿಂದುಳಿದ ವರ್ಗದ ವಿಶ್ವಕರ್ಮೆಯಾಗಿ LG ಹಾವನೂರ್ ಅವರ ಒಂದು ಅಪರೂಪದ ಪ್ರತಿಮೆ ಮಾಡಿದಿರಲ್ಲ, ವಾಟ್ ಯು ಫೀಲ್ ಅಬೌಟ್ ಇಟ್? ಅರೆ ಬಹಳ ಹೆಮ್ಮೆ ಅನ್ಸುತ್ತೆ. ಈಗ ನಾವು ಮಹಾತ್ಮ ಗಾಂಧಿ ಸ್ಟ್ಯಾಚು ಮಾಡಿದಾಗೂ ಅದೇ ಹೆಮ್ಮೆ ಅನ್ಸುತ್ತೆ, ಪೆರಿಯಾರ್ ಸ್ಟ್ಯಾಚು ಮಾಡಿದಾಗೂ ಅದೇ ಹೆಮ್ಮೆ ಅನ್ಸುತ್ತೆ, ಹಾವನೂರ್ ಸ್ಟ್ಯಾಚು ಮಾಡಿದಾಗೂ ಅದೇ ಹೆಮ್ಮೆ ಅನ್ನುತ್ತೆ. ಇದು ನಮಗೆ ಕಲಾವಿದರಿಗೆ ನಾವು ಒಂಥರ ಈ ಸೃಷ್ಟಿಕರ್ತ ಇದ್ದಂಗೆ. ಅವರ ನಮ್ಮ 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 ತಲೆಯಲ್ಲಿ ಏನಿದೆ ಅದನ್ನು ಅಭಿವ್ಯಕ್ತಗೊಳಿಸಿದ್ದೇವೆ. ಯಾಕಂದ್ರೆ LG ಹಾವನವರ ಮೀಸೆ, ಅವರ ತಲೆಗೂದಲು, ಅವರ ಮುಖ ಇದೆಯಲ್ಲ, ನಾವೆಲ್ಲ ಸಣ್ಣಕ್ಕಿಂತ ಪುಸ್ತಕದಲ್ಲಿ ನೋಡಿತಿರೋ ತರನೇ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ನಿಮ್ಮ ತಂಡಕ್ಕೆ ಇಡೀ ಕರ್ನಾಟಕ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದೀವಿ ಸರ್. ಓಕೆ, ಧನ್ಯವಾದಗಳು. ಆಯ್ತು.